ನಾನು ಯುವರತ್ನ ಮತ್ತೆ ನೋಡಿದೆ, ಬಟ್ ಈ ಸಲ ಅಮೆಝಾನ್ ಪ್ರೈಮಲ್ಲಿ ನೋಡಿದೆ. ಥಿಯೇಟ್ರಲ್ಲಿ ಒಂದು ಹಾನೆಸ್ಟಾಗಿ ಹೇಳಬೇಕು ಅಂದರೆ ಒಂದು 2-3 ಸಲ ನೋಡಿದ್ದೀನಿ ನಾನು. ಥಿಯೇಟ್ರ್ ಆದಮೇಲೆ ನಾನು ಅಮೆಝಾನ್ ಪ್ರೈಮಲ್ಲಿ ಯಾವಾಗ ನಾನು ಒಬ್ಬನೇ ಕೂತ್ಕೊಂಡು ನೋಡಿದ್ನು, ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ದೇ ವಿಲ್ ಟಿಯರ್ಸ್ ಇನ್ ಮೈ ಐಸ್. ಬಿಕಾಸ್ ನೋಡಿ, ಮೂವಿ ಇದೆಯಲ್ಲ, ಇಟ್ ಈಸ್ ಅ ವೆರಿ ಯೂನಿಕ್ ಮೂವಿ ಆ್ಯಂಡ್ ದ ಕಾನ್ಸೆಪ್ಟ್ ಈಸ್ ವೆರಿ ಗುಡ್. ಯಾರು ಏನೇ ಹೇಳ್ಕೊಳ್ಳಿ, ಯಾರು ಏನಾದರೂ ಹೇಳ್ಕೊಳ್ಳಿ, ತುಂಬ ಜನರು ತುಂಬ ಥರ ಮಾತಾಡ್ಕೊತವ್ರೆ. ಆ್ಯಂಡ್ ನಮಗೆ ಆ್ಯಸ್ ಫ್ಯಾನ್ಸ್ ನಮ್ಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ. ಯಾಕಂದರೆ ಈ ಟೈಮ್ ಏನಿದೆ, ಈ ಟೈಮ್ ನಮಗೆ ಆಗಿ ಬಂದಿಲ್ಲ. ಅದೊಂದೇ ರೀಸನ್ ಅವ್ರು ಡಿಸಪಾಯಿಂಟ್ ಆಗಿರೋದು. ನಮಗೇನು ಮೂವಿ ಚೆನ್ನಾಗಿಲ್ಲ, ಡಿಸಪಾಯಿಂಟ್ ಆಗಿಲ್ಲ. ಆ್ಯಂಡ್ ಕಲೆಕ್ಷನ್ಸ್ ಬಗ್ಗೆ ಬಂದರೆ, ದಯವಿಟ್ಟು ಅಫಿಷಿಯಲ್ ಅವ್ರಿಗೂ ಬರೋವರೆಗೂ ಕಾಯಿರಪ್ಪ. ದಯವಿಟ್ಟು ಅದೊಂದು ಹೇಳಕ್ಕೆ ಬರ್ತೀನಿ ನಾನು. ಏನು ಟ್ರೋಲಿಂಗ್ ಆಗ್ತಾಯಿದೆ, ಏನು ಫ್ಯಾನ್ ವಾರ್ಸ್ ಆಗ್ತಾಯಿದೆ. ನಾನು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಈ ಫ್ಯಾನ್ ವಾರ್ಸ್ ಬಗ್ಗೆ ನಾನು ಮೇಲೆ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ನೀವು ಫ್ಯಾನ್ ವಾರ್ ಆದರೂ ಮಾಡ್ಕೊಳ್ಳಿ, ಫ್ಯಾನ್ ವಾರ್ ಆದರೂ ನಿಲ್ಲಿಸ್ಕೊಳ್ಳಿ. ಫ್ಯಾನ್ ವಾರ್ ಮಾಡಿಬಿಡಿ ಅಂತಲೂ ಹೇಳಲ್ಲ, ಫ್ಯಾನ್ ವಾರ್ ಮಾಡಿ ಅಂತಲೂ ಹೇಳಲ್ಲ. ನನಗೆ ಆಗಬೇಕದು, ನನ್ನ ಪಾಡು ನಾನು ವೀಡಿಯೋಸ್ ಮಾಡ್ತಾಯಿರ್ತೀನಿ. ನಿಮ್ಮ ಇಷ್ಟ, ನೀವು ಫ್ಯಾನ್ ವಾರ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಜೊತೆಲಿ ಕೂತ್ಕೊಂಡು ಹೊಡೆದಾಡ್ಕೊಳ್ಳಿ. ನನಗೆ ಏನು ಬಂತು, ನಾನು ದಯವಿಟ್ಟು ಇದರಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಯಾರಿಗೂ ಇನ್ಮೇಲೆ ಸಂಜಾಯಿಷನ್ ಹೇಳಕ್ಕೆ ಮಾಡೋಕ್ಕೆ ಹೋಗೋಲ್ಲ. ಯಾರು ತಪ್ಪು ಯಾರು ಕರೆಕ್ಟ್ ಅಂತ ಹೇಳೋಕ್ಕೆ ಹೋಗಲ್ಲ. ನಾನು ಅಪ್ಪು ಬಾಸ್ ಫ್ಯಾನು, ನಾನು ಅಪ್ಪು ಬಾಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ನಮ್ಮನ್ನ ಕೇಳ್ಕಿದ್ರೆ ನಾವು ಬಿಡಲ್ಲ, ಓಕೆನಾ? ನಿಮ್ಮ ಪಾಡು ನೀವು ಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಪಾಡು ನೀವು ಫೈಟ್ ಮಾಡ್ಕೊಳ್ಳಿ. ಅಪ್ಪು ಫ್ಯಾನ್ಸ್ಗಳು ಹೇಳ್ತಾ ಇದ್ದೀನಿ, ಬೇರೆ ಇರೋ ಫ್ಯಾನ್ಸ್ಗಳು ಹೇಳ್ಕೊತಾ ಇದ್ದೀನಿ. ನಿಮ್ಮ ಪಾಡು ನೀವಿಬ್ಬರು ಚೆನ್ನಾಗಿ ಜಗಳ ಆಡ್ಕೊಳ್ಳಿ. ನಾನು ಇವಾಗ ವೀಡಿಯೋ ಮಾಡ್ತಾ ಇರೋದು, ನಾನು ಯುವರತ್ನ ಮತ್ತೆ ನೋಡಿದೆ. ನನಗೆ ಮತ್ತೆ ಏನು ಅನ್ನಿಸ್ತು ಯುವರತ್ನ ನೋಡಿದಾಗ, ನಂಗೆ ಬೇರೆ ಏನಿಲ್ಲ. ನಾನು ಫಸ್ಟ್ ಟೈಮ್ ನೋಡದೇ ಇರೋವಾಗ ಸೆಕೆಂಡ್ ಟೈಮ್ ಅದೇನು ನೋಡಿದೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ನಾನು ಮಾತ್ರ ವೀಡಿಯೋ ಮಾಡ್ತಾ ಇರೋದು. ಸೊ ಅದ್ರ ಬಗ್ಗೆ ಮಾತ್ರ ಇರಲಿ ಟಾಪಿಕ್ಕು. ಸೊ ಯುವರತ್ನ ನಾನು ಫಸ್ಟು ಇಂಟ್ರೊಡಕ್ಷನ್ ಸೀನ್ ಬಗ್ಗೆ ಮಾತಾಡಿದ್ರೆ, ನಾನು ಥಿಯೇಟ್ರಲ್ಲಂತೂ ಕರೆಕ್ಟಾಗಿ ಹೇಳ್ತೀನಿ, ಥಿಯೇಟ್ರಲ್ಲಂತೂ ನಾನು 3 ಸಲ ನೋಡಿದ್ರು. 3 ಸಲನೂ ನನಗೆ ನೋವುವಸಿಂದ ಕಣ್ಣು ಬೇರೆ ಯಾರ ಕಡೆನೂ ಹೋಗಲಿಲ್ಲ. ಆ ಸೀನ್ ಎಷ್ಟೇ ರಿಚ್ ಆಗಿರಲಿ, ಆ BGM ಹೆಂಗೆ ಇರಲಿ. ಈವನ್ ಹಾನೆಸ್ಟ್ಲಿ ಫಸ್ಟ್ ಟೈಮ್ ನೋಡಿದಾಗ ನಂಗೆ ಡೈಲಾಗ್ಸೇ ಕೇಳಿಸಿಲ್ಲ. ಬಿಕಾಸ್ ಫ್ಯಾನ್ ಶೋ ನೋಡಿದಾಗ ನಿಮಗೆ ಡೈಲಾಗ್ಸ್ ಕೇಳಿಸಲ್ಲ. ನಮ್ಮ ವಿಸಿಲ್ಸ್ ಆದರೂ ಆಗಲಿ, ನಾವು ಕಿರ್ಚೋದಾದರೂ ಆಗಲಿ, ನಾವು ಖುದ್ದಾಗಿ ನಾವು ಕಿರ್ಚ್ತೀವಿ. ಸೊ ನಮ್ಗೆ ಡೈಲಾಗ್ಸ್ ಅಷ್ಟೊಂದು ಕೇಳಿಸಲ್ಲ, BGM ಕೂಡ ಕರೆಕ್ಟಾಗಿ ಕೇಳಿಸಲ್ಲ. ಬಟ್ ಅಮೆಝಾನ್ ಪ್ರೈಮಲ್ಲಿ ನೋಡಿದಾಗ ನಾವು ಸೈಲೆಂಟಾಗಿ ಕೇಳಿದ್ವಿ. ಬಿಕಾಸ್ ಮನೇಲಿ ಕಿರ್ಚೋಕ್ಕಾಗಲ್ಲ, ಕಿರ್ಚಿದ್ರೆ ಚಪ್ಪಲಿ ಹೊಡಿತಾರೆ. ಸೊ ಡೀಸೆಂಟಾಗಿ ನೋಡಿದಾಗ ನಮಗೆ ಡೈಲಾಗ್ಸ್ ಏನಿದೆ ಆ್ಯಂಡ್ ರಿಚ್ನೆಸ್ ಏನಿದೆ, BGM ಏನಿದೆ, ನನ್ನ ಕಣ್ಣು ಕರೆಕ್ಟಾಗಿ ಕಾಣಿಸ್ತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ಜಸ್ಟ್ ಆಸಮ್ ಅಷ್ಟೇ. ಇಂಟ್ರೊಡಕ್ಷನ್ ಸೀನಿಂದ ಮುಂದೆ ಹೋದರೆ ಪ್ರತಿಯೊಂದು ಫೈಟ್ಸ್ ಏನಿದೆ, ನಾವು ಅಪ್ಪು ಬಾಸ್ಗೆ ಏನು ಎಲಿವೇಷನ್ ಸೀನ್ಸ್ ಏನಿದೆ, ಏನೇನು ಯೂನಿಕ್ ಡೈಲಾಗ್ಸ್ ಇದೆ, ಏನೇನು ಕಾಮಿಡಿ ಸೀನ್ಸ್ ಇದ್ದಾವೆ, ಪ್ರತಿಯೊಂದು ಸೀನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಸಾಧು ಕೋಕಿಲ್ ಅವರು ಜೋಕರ್ನ ಅದೇನು ಇಮಿಟೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಸೈಡ್ಗಿಟ್ರೆ ನೀವು ಕ್ಲೈಮ್ಯಾಕ್ಸ್ಗೆ ಹೋದರೆ ಇವಾಗ ಸೆಕೆಂಡ್ ಹಾಫ್, ದಿಸ್ ಸೆಕೆಂಡ್ ಹಾಫ್ ಈಸ್ ವೆರಿ ಎಮೋಷ್ನಲ್. ನಿಮ್ಮ ಸ್ಕೂಲ್ ಡೇಸ್ ನಿಮ್ಗೆ ನೆನಪು ಬರ್ಬೋದು, ನಿಮ್ಮ ಕಾಲೇಜ್ ಡೇಸ್ ನೆನಪು ಬರ್ಬೋದು, ನಿಮ್ಮ ಡಿಗ್ರಿ ಹೋದಾಗ ಅದೇ ನಿಮ್ಗೇನದೇನು ನಿಮ್ಮ ಫ್ರೆಂಡ್ಸ್ ಜೊತೆ ಅದನ್ನು ಘಟನೆಗಳಾಗಿರ್ತವೆ, ನಿಮ್ಮ ಟೀಚರ್ ಜೊತೆ ಅದೇನು ಘಟನೆಗಳಾಗಿರ್ತವೆ, ಅದೆಲ್ಲ ನಿಮ್ಗೆ ನೆನಪು ಬರ್ಬೋದು. ಬಿಕಾಸ್ ಈ ಮೂವಿ ಏನಿದೆ ಕಾಲೇಜ್ ಸುತ್ತು ಹಂಗೆ ಓಡಾಡ್ತಾ ಇರುತ್ತೆ. ದೋಸ್ ಕಾಲೇಜ್ ಡೇಸ್ ಇದೆಯಲ್ಲ, ಒಬ್ಬ ಟೀಚರ್ ಆಗಿದ್ದರೂ ನೀವು ರಿಲೇಟ್ ಮಾಡ್ಕೊಬೋದು, ಒಬ್ಬ ಸ್ಟೂಡೆಂಟ್ ಆಗಿದ್ರೂ ನೀವು ರಿಲೇಟ್ ಮಾಡ್ಕೊಬೋದು. ಎವ್ರಿ ಟೀಚರ್ ವಾಸ್ ಅ ಸ್ಟೂಡೆಂಟ್ ಬಿಫೋರ್ ಬಿಕಮಿಂಗ್ ಅ ಟೀಚರ್ ಅಲ್ವಾ, ಲಾಜಿಕ್ಕೆ. ಬಟ್ ನೀವು ಪ್ರೆಸೆಂಟ್ ಟೀಚರ್ ಆಗಿದ್ರು ನೀವು ರಿಲೇಟ್ ಮಾಡ್ಕೊಬೋದು, ಸ್ಟೂಡೆಂಟ್ ಆಗಿದ್ರು ರಿಲೇಟ್ ಮಾಡ್ಕೊಬೋದು, ಒಬ್ಬ ಪೇರೆಂಟ್ ಆಗಿದ್ರು ನೀವು ರಿಲೇಟ್ ಮಾಡ್ಕೊಬೋದು, ಅಪ್ಪ ಅಮ್ಮ ಆಗಿ ನೀವು ಮೂವಿ ನೋಡೋಕೆ ಹೋಗಿದ್ದಾರೆ ನೀವು ರಿಲೇಟ್ ಮಾಡ್ಕೊಬೋದು. ಆ್ಯಂಡ್ ಅಪ್ಪು ಬಾಸ್ ಅದೆಷ್ಟು ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ಗೆ. ಮೂವೀಸ್ ಕ್ಲಾಸ್ನ ಬಂಕ್ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಪೇರೆಂಟ್ಸ್ ಎಷ್ಟು ಕಷ್ಟಪಟ್ಕೊಂಡು ನಿಮ್ಮ ಕಾಲೇಜ್ ಕಳಿಸಿರ್ತಾರೆ, ನೀವು ಬಂಕ್ ಮಾಡಿಬಿಟ್ರೆ ಅವ್ರೇನು ಅಂದ್ಕೊಂಡಿದ್ದಾರೆ ನೀವು ಅದು ಮಾಡ್ತಾಯಿಲ್ಲ ಅನ್ನೋದು ಅದೇನಿದೆ ಮೆಸೇಜ್ ಎಲ್ಲ ಏನಿದೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಕರೆಕ್ಟಾಗಿ ನೋಡಿದ್ರೆ ಮೂವಿನ, ಇಟ್ ಈಸ್ ಅ ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಇಟ್ ಈಸ್ ಯೂತ್ ಓರಿಯೆಂಟೆಡ್ ಆ್ಯಂಡ್ ಇಟ್ ಹ್ಯಾಸ್ ಸೋಷಿಯಲ್ ಮೆಸೇಜ್ ಆಲ್ಸೋ. ಪ್ರತಿಯೊಂದು ಎಲಿಮೆಂಟ್ಸ್ ಇದೆ. ಇಷ್ಟೆಲ್ಲ ಚೆನ್ನಾಗಿರೋ ಮೂವಿ ಹಿಂಗಾಗೋಯ್ತಲ್ಲ ಅನ್ನೋ ಬೇಜಾರು ಬಿಟ್ಟರೆ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ನನಗಂತೂ ಕಣ್ಣಲ್ಲಿ ನೀರೇ ಬಂತು ಸೆಕೆಂಡ್ ಹಾಫಲ್ಲಿ. ಈ ಪಾಠಶಾಲಾ ಸಾಂಗ್ ಅದೇನಿದೆ, ಪಾಠಶಾಲಾ ಸಾಂಗ್ BGM ಏನಿದೆ, ಒಂದೊಂದು ಸೀನೆಲ್ಲ BGM ಬಂದು ಹೋಗ್ತಾ ಇದ್ದಾರೆ, ಮೇಲೆ ಒಂಥರ ಜುಮ್ ಅಂದ್ಬಿಡುತ್ತೆ. ನೀವು ಮೂವಿ ನೋಡ್ತಾ ಇದ್ದರೆ ದಯವಿಟ್ಟು ಅಮೆಝಾನ್ ಪ್ರೈಮಲ್ಲಿ ನೋಡ್ತಾ ಇದ್ದರೆ ಹೋಮ್ ಥಿಯೇಟರ್ ಹಾಕೊಂಡು ನೋಡಿ, ಇಲ್ಲ ಇಯರ್ಫೋನ್ ಹಾಕೊಂಡು ನೋಡಿ. ಹೇಳ್ಬಿಟ್ಟು ನೀವು ಕರೆಕ್ಟ್ ನಾರ್ಮಲಾಗಿ ನೋಡೋಕೆ ಹೋಗ್ಬೇಡಿ, ನಿಮ್ಗೆ ಫೀಲ್ ಬರಲ್ಲ. ಬಿಕಾಸ್ ಅಮೆಝಾನ್ ಪ್ರೈಮಲ್ಲಿ ಆಲ್ರೆಡಿ ಸೌಂಡ್ ಇಶ್ಯೂಸ್ ಇದೆ. ಸೊ ಇಫ್ ಎನಿವನ್ ಈಸ್ ಸೀಯಿಂಗ್ ಫ್ರಮ್ ಅಮೆಝಾನ್ ಪ್ರೈಮ್, ದಯವಿಟ್ಟು ನಿಮ್ಮ ಸೌಂಡ್ ಇಶ್ಯೂಸ್ನ ಚೆಕ್ ಮಾಡಿಬಿಟ್ಟು ರೆಕ್ಟಿಫೈ ಮಾಡಿಕೊಡಿ. ಬಿಕಾಸ್ ಸೌಂಡ್ ಏನಿದೆ BGM ತುಂಬ ಹೈ ಆಗಿದೆ, ಡೈಲಾಗ್ಸ್ ತುಂಬ ಲೋ ಕೇಳಿಸ್ತಾ ಇದೆ. ಸೊ ನಾವು ವಾಲ್ಯೂಮ್ ಜಾಸ್ತಿ ಇಟ್ಕೊಂಡ್ಬಿಟ್ರೆ BGM ತುಂಬ ಜಾಸ್ತಿ ಕೇಳಿಸ್ಬಿಡುತ್ತೆ, ವಾಲ್ಯೂಮ್ ಕಮ್ಮಿ ಇಟ್ಟರೆ ಡೈಲಾಗ್ಸ್ ಕೇಳಿಸ್ತಾನೆ ಇಲ್ಲ. ಸೊ ನೀವು ರೆಕ್ಟಿಫೈ ಮಾಡಿ. ಆ್ಯಂಡ್ ಯುವರತ್ನ ಇವಾಗ ಮಲ್ಟಿ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ ಅಮೆಝಾನ್ ಪ್ರೈಮಲ್ಲಿ, ತೆಲುಗು, ತಮಿಳ್ ಆ್ಯಂಡ್ ಹಿಂದಿ ಆಲ್ಸೋ, ಆ್ಯಂಡ್ ಕನ್ನಡ ಫಸ್ಟ್ ಕನ್ನಡ ರಿಲೀಸ್ ಆಯಿತು. ಸೊ ನೀವು ಈ ಅಪ್ಪು ಬಾಸ್ ಹೀರೋಯಿಸಮ್ ಏನಿದೆ, ಡೈಲಾಗ್ಸ್ ಏನಿದೆ, ಪ್ರತಿಯೊಂದು ಒನ್ ವರ್ಡಲ್ಲಿದೆ. ಈ ಲೆಂದಿಯಾಗೆ ತುಂಬ ಓವರ್ ಮಾಸ್ ಆಗಿ ತುಂಬ ಬಿಲ್ಡಪ್ ಕೊಟ್ಕೊಂಡು ಡೈಲಾಗ್ಸ್ ಇದೇನು ಇರ್ತವೆ ಮೂವಿಗಳಲ್ಲಿ, ಇಟ್ ಇಸ್ ನಾಟ್ ದೇರ್. ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡಿದ್ರು ನಿಮಗೆ ಆ ಹೀರೋಯಿಸಮ್, ಆ ಬಿಲ್ಡಪ್ ನಿಮ್ಗೆ ಇಷ್ಟ ಆಗುತ್ತೆ. ಜಸ್ಟ್ ನಾಟ್ ಜಸ್ಟ್ ಫ್ಯಾನ್ಸ್ಗೆ ಹೆಂಗಿದ್ರು ಇಷ್ಟ ಆಗುತ್ತೆ. ಫ್ಯಾನ್ಸ್ಗೆ ನೀವು
ಆ್ಯಾವ್ರೇಜ್ ಮೂವಿ ಹಾಕಿ ಅವ್ರಿಗೆ ಇಷ್ಟ ಆಗುತ್ತೆ, ನನಗೆ ಇಷ್ಟ ಆಗುತ್ತೆ. ಬಟ್ ಈ ಮೂವಿ ಹೆಂಗಿದೆ ಅಂದರೆ, ನೀವು ನಾರ್ಮಲ್ ಆಡಿಯನ್ಸರ ಹೋಗಿ ನೋಡ್ಬಿಟ್ರು ನಿಮಗೆ ಹೀರೋಯಿಸಮ್ ಎಲಿವೇಷನ್ಸ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಯಾರತ್ರ ಅಮೆಝಾನ್ ಪ್ರೈಮ್ ಇದೆ, ದಯವಿಟ್ಟು ನೀವು ಅಮೆಝಾನ್ ಪ್ರೈಮ್ ಓಪನ್ ಮಾಡಿ ಇವ್ರ ಹತ್ರ ಮೂವಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಒಂದು ಒಳ್ಳೆ ಕನ್ನಡ ಸಿನಿಮಾನ ಹಿಂಗಾದರೂ ಸಪೋರ್ಟ್ ಮಾಡಿ. ಥಿಯೇಟ್ರಲ್ಲಂತೂ ನೋಡೋಕ್ಕಾಗ್ತಾಯಿಲ್ಲ, ಅಮೆಝಾನ್ ಪ್ರೈಮಲ್ಲಾದರೂ ನೋಡಿ. ಆ್ಯಂಡ್ ಅಮೆಝಾನ್ ಪ್ರೈಮ್ ರಿಲೀಸ್ ಆದಮೇಲೆ ಕೂಡ ನಮ್ಮ ಇವ್ರ ಹತ್ರ ತುಂಬ ಹೌಸ್ಫುಲ್ ಶೋಸ್ ನಡೀತಾ ಇದ್ದಾವೆ. ಮೈಸೂರಲ್ಲಿ, ಬಳ್ಳಾರಿಯಲ್ಲಿ, ಶಿವಮೊಗ್ಗ ಅಲ್ಲಿ ಹೇಳ್ಕೊಂಡ್ರೆ ತುಂಬ ಪ್ಲೇಸಲ್ಲಿ ಹೌಸ್ಫುಲ್ ಶೋಸ್ ನಡೀತಾ ಇದೆ. ಆ್ಯಂಡ್ ಇಷ್ಟು ಹೇಳ್ದೆ ವಿಡಿಯೋ ಮುಗಿಸೋ ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ಇನ್ಮೇಲೆ ಟ್ರೋಲರ್ಸ್ಗೆ ತಲೆ ಹಾಕೋಣಕ್ಕೆ ಹೋಗ್ಬೇಡಿ, ಬಿಕಾಸ್ ಕಾಮೆಂಟ್ ಮಾಡೋರಿಗೆ ಬೇರೆ ಕೆಲಸ ಇರೋಲ್ಲ, ಅವ್ರು ಕಾಮೆಂಟ್ ಮಾಡೋದೇ ಕೆಲಸ. ಅದನ್ನೆಲ್ಲ ಬಿಡಿ ಸೈಡ್ಗೆ. ಇವ್ರ ಹತ್ರ ಮೂವಿನ ಚೆನ್ನಾಗಿ ಸಪೋರ್ಟ್ ಮಾಡಿ, ಒಂದು ಒಳ್ಳೆ ಸಿನಿಮಾನ ಪ್ರೋತ್ಸಾಹಿಸಿ. ನೆಕ್ಸ್ಟ್ ನಮ್ಮ ಜೇಮ್ಸ್ ಬರ್ತಾಯಿದೆ, ಜೇಮ್ಸ್ ಹೋಗಿ ವೀಡಿಯೋಸು ಬರ್ತವೆ. ಆ ಜೇಮ್ಸಿಂದ ನಾವು ಏನೇನು ಮಾಡಬೇಕು ಅಂದ್ಕೊಂಡಿದ್ವಿ, ಏನೇನು ಮಾಡಿದ್ದೀವಿ, ಡಬಲ್ 3 4 ಟೈಮ್ಸ್ ಮಾಡೋಣ. ವೀಲ್ ಶೋ ವಾಟ್ ಆರ್ ಪವರ್ ಇಸ್ ಮ್ಯಾನ್. ಟೈಮ್ ಇದೆ, ಪ್ರತಿಯೊಬ್ಬನಿಗೂ ಟೈಮ್ ಬರುತ್ತೆ. ಟೈಮ್ ಬಂದಾಗ ಅವ್ನು ಏನು ಮಾಡ್ತಾನೋದು ಮುಖ್ಯ, ಮಾಡಿ ತೋರ್ಸೋಣ. ಸೈಲೆಂಟ್ ಆಗಿಬಿಡಿ, ಕಾಮ್ ಆಗಿಬಿಡಿ, ಆರಾಮಾಗಿರಿ, ಪೀಸ್ಫುಲ್ಲಾಗಿರಿ, ಬಿಂದಾಸ್ ಆಗಿರಿ. ಯಾವನು ನಮ್ಮಂತ ಅಲ್ಲಾಡ್ಸೋಣ ಇಲ್ಲ ಇಲ್ಲಿ. ಇಷ್ಟು ಹೇಳ್ಸೋಣ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜಯ, ಸೈನಿಂಗ್ ಆಫ್.